ಬಂಡೇಜೆ ಈ ತರ ಒಂದು ದಾರಿ ಇದೆ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಇದು ಯಾವಾಗ ಲೈಕ್ ಟ್ರೆಕ್ಕಿಂಗ್ ಸ್ಪಾಟ್ ಆಗಿ ಕನ್ವರ್ಟ್ ಆಯ್ತು? ಯಾವ ಅಲ್ಲಿಂದ ಹೋಗಿ ಸೂಸೈಡ್ ಮಾಡ್ಕೊಂಡಿರೋದು. ಕಣದಲ್ಲೂ ಕೇಸರಿ, ಬಂಡೇಜ ಟ್ರೆಕ್ಕಲ್ಲೂ ಕೇಸರಿ. ಗುರು ಏನ್ ಸಮಾಚಾರ ಅಂದ್ರೆ ಅಪರೂಪದ ಮುಳ್ಳಂದಿ ಬಾಬಾ ಬಂಡೇಜಾಗ ಬಂದಿದೀವಿ, ಅದೇ ಸಮಾಚಾರ, ಬೇರೆ ಏನಿಲ್ಲ. ನಾವು ಬೆಳಗ್ಗೆನೆ ರೀಚ್ ಆಗಿ ಚಿಕ್ಕಮಂಗ್ಳೂರಿಗೆ ಹೋಮ್ ಸ್ಟೇಲಿ ಫ್ರೆಶ್ ಅಪ್ ಆಗಿ ತಿಂಡಿ ಗಿಂಡಿ ಮಾಡಿಕೊಂಡು ಅದಾದಮೇಲೆ ಊಟನೂ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ರಿ ಬಂಡೇಜ ಟ್ರೆಕ್ ಆ್ಯಂಡ್ ಫಾಲ್ಸಿಗೆ. ಹೋಗ್ತಾ ದಾರಿಲಿ ಎಲ್ರಿಗೂ ರೆಕ್ಸ್ಕೊಂತ ಮಾತಾಡ್ಕೊತ ಹಾಡಾಡ್ಕೊತ ಜರ್ನಿ ಬೋರ್ ಆಗಬಾರ್ದಂತ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೊರಟ್ರಿ. ಹೌಸ್ತಾ ಜೋಶ್ ಸೌಂಡೇ ಇಲ್ಲ, ಇನ್ನ ಅವ್ರಿಗಿನ್ನ ಜಾಸ್ತಿ. ಪಾಪ ಅವ್ರನ್ನ ರೆಕಾರ್ಡ್ ಮಾಡ್ತಾರೆ. ಹೌಸ್ತಾ ಜೋಶ್ ಗಾಯ್ಸ್, ಇನ್ನ ಸೌಂಡೇ ಇಲ್ಲಪ್ಪ, ಇನ್ನ ಜೋಶೇ ಬಂದಿಲ್ಲ ನಿಮ್ಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅವ್ರು ಹೋಗಲ್ಲ ಅಂದಿದ್ದು ನಿಮ್ಗೆ ಚೆನ್ನಾಗಿ ಜನ್ಮಕ್ಕೆ ಹೋಗೋ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂತಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಣ್ಣ ಕನಸು ಬ್ಲಾಕ್ ಅಂಡ್ ವೈಟು ಇನ್ನು ಬಣ್ಣವಾಗಿದೆ, ನಿನ್ನ ಕಣ್ಣ ಕವನ ಕವಿಕವನ ನೀತ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಳಿ ಬಂದು ಅಲಲಲಲೆ ಮುದ್ದಾಡಿ ಅಯ್ಯಯ್ಯೋ ಕಚಗುಳಿ ತಾಳಲಾರೆ. ಇನ್ನೊಮ್ಮೆ ಅರರರರೆ ಅಲಲಲಲೆ ಅಯ್ಯಯ್ಯೋ ಕಚಗುಳಿ ತಾಳಲಾರೆ. ಇಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಫಾರೆಸ್ಟ್ ಆಫೀಸರ್ಸು ID ಪ್ರೂಫ್ಗೆ ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೆ. ಅದು ಬಿಟ್ಟು ಟ್ರೆಕ್ಗೆ ಅಂತ ಫೀಸ್ ಪೇ ಮಾಡಬೇಕಾಗಿರುತ್ತೆ ಆನ್ಲೈನಲ್ಲಿ. ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ನಮ್ಮನ್ನ ಒಳಗಡೆ ಬಿಡ್ತಾರೆ ಒಬ್ರೊಬ್ಬರಾಗಿ. ಸೊ ಇಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಲೆಟ್ಸ್ ಗೋ. ಹೇಗಿರುತ್ತೆ ಗಗನ್ ಅವ್ರು ನಮ್ಮನ್ನ ರಹಸ್ಯ ದಾರಿಲಿ ಬಂಡೇಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ. ಇವರೇ ನಮ್ಮ ಗೈಡು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ತುಂಬಾ ಒಳ್ಳೆ ಗೈಡು. ಯಾವ್ದೋ ರಹಸ್ಯ ದಾರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೆ. ರಹಸ್ಯ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಹೇಳಿ ಹೇಗೆ ಇದು ಬಂಡೇಜೆ ಅಂತ ಬಂತು? ಬಂಡ ಹೆಜ್ಜೆ ನನಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಬಟ್ ರಾಣಿಜರಿ ಐ ನೋ. ಆಯ್ತು ಹೇಳಿ, ರಾಣಿಜರಿ ಏನು? ರಾಣಿಜರಿ ಒಂದು ರಾಣಿ ಇರ್ತಾಳಂತ. ನಿಮ್ಮ ಮುಖ ತೋರಿಸ್ರಿ. ಓಕೆ, ಒಬ್ಳು ರಾಣಿ ಇರ್ತಾಳೆ, ಅವಳ ಹೆಸರು ಪದ್ಮಿನಿ ಅಂತ. ಆಯ್ತು, ಬನ್ನಿ ಹೇಳ್ತೀನಿ. ಅವಳು ಒಂದು ರಾಜ್ಯದಲ್ಲಿ ಇರ್ತಾಳೆ. ಅವಾಗ ಒಬ್ಬ ರಾಜ ಬಂದು ಆ ಇದನ್ನ ಅಕ್ವೈರ್ ಮಾಡ್ಕೊಂಡೋಗಿ ನೋಡಿದಾಗ ಅವಳೊಂದನು ಅವ್ನು ಅಕ್ವೈರ್ ಮಾಡ್ಕೊಂಡೋಗಿ ನೋಡಿದ್ನಂತೆ. ಸೊ ಅವಳಿಗೆ ಅದು ಇಷ್ಟ ಆಗ್ದಲೆ ಆ ರಾಣಿ ಜರಿ ಇದೆಯಲ್ಲ, ಅಲ್ಲಿಂದ ಹೋಗಿ ಸೂಸೈಡ್ ಮಾಡ್ಕೊಂಡಿರೋದು. ರಾಣಿ ಜಾರಿ. ಶಿ ಫೆಲ್ ಡೌನ್. ಸೊ ಅದಕ್ಕೆ ರಾಣಿ ಜಾರಿ ಅಂತ ಹೆಸರು ಬಂದಿದೆ ಅಲ್ಲಿ. ಸೊ ಐ ನೋ ದಿಸ್ ಮಚ್. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ಸ್ ದಟ್. ಫೈನ್. ಚಲೋ. ಎಷ್ಟು ವರ್ಷದಿಂದ ಆಗಿರೋದು ಗಗನ ಇದು? ಇದೆಲ್ಲ ತುಂಬಾ ವರ್ಷಗಳ ಹಿಂದೆ. ಇವನ್ ಐ ಡೋಂಟ್ ನೋ ದಟ್ ಒನ್. ತುಂಬಾ ವರ್ಷಗಳ ಹಿಂದೆ ಆಗಿದೆ. ನಾನು ಹುಟ್ಟೇ ಇರ್ಲಿಲ್ಲ ಅನ್ಸುತ್ತೆ, ಮೇ ಬಿ. ರಹಸ್ಯ ದಾರಿ ಅಂತ ಹೆಸರು ಹೆಂಗ್ ಬಂತು? ದಿ ಮಿಸ್ಟರಿ ಟ್ರಯಲ್. ಅದೇ ಹೆಂಗ್ ಬಂತಮ್ಮ? ಕಾರ್ತಿಕ್ ಅವರು
ಅವರು ತುಂಬಾ ಸುಮ್ಮನೆ ಮೈಂಡಿಗೆ ಬಂದಿದ ಇಲ್ಲಾಂದ್ರೆ ಯಾವ್ದಾರು ರಹಸ್ಯದಾರಿ ಹುಡುಕಿದಾರ? ಮೇ ಬಿ ಅವರು ತುಂಬಾ ಟ್ರಯಲ್ಸ್ ಎಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಅವ್ರಿಗೆ ಏನೋ ಯೂನಿಕ್ ಆಗಿದೆ ಹೆಸರು ಅಂತ ಓಕೆ ಇಟ್ಟಿದ್ದಾರೆ, ರಹಸ್ಯ ದಾರಿ ಅಂತ. ಓಕೆ, ನಾನೇನಕ್ಕೆ ರಹಸ್ಯ ದಾರಿನೇ ಚೂಸ್ ಮಾಡಿದೆ ಅಂತ ಹೇಳ, ಓಕೆ ನಾನು ಬೇರೆ ಆರ್ಗನೈಸೇಷನ್ಗೆ ಹೋದರೆ ಓಕೆ ಅಲ್ಲಿ ಬೇರೆ ಲ್ಯಾಂಗ್ವೇಜಸ್ ಅವ್ರು ಜಾಸ್ತಿ, ಓಕೆ ಅಂದರೆ ಅವರೇ ಸಪ್ರೇಟ್. ನಾನು ವಿಡಿಯೋ ಮಾಡ್ತೀನಿ ಇದನ್ನ. ಓಕೆ ಓಕೆ, ನೀವೇನಕ್ಕೆ ರಹಸ್ಯ ದಾರಿ ಚೂಸ್ ಮಾಡಿದ್ರಿ? ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಓಕೆ ಬೇರೆ ಆರ್ಗನೈಸೇಷನಲ್ಲೆಲ್ಲ ಬೇರೆ ಲ್ಯಾಂಗ್ವೇಜಸ್ ಇರ್ತಾರೆ, ಅವರೇ ಸಪ್ರೇಟ್ ಗ್ರೂಪ್ ಆಗಿಬಿಡ್ತಾರೆ. ಅಂದರೆ ನಮ್ಮ ಜೊತೆ ಮಿಂಗಲ್ ಆಗೋಕ್ಕೆ ಅವರು ನೋಡಲ್ಲ, ಅವರೇ ಸಪ್ರೇಟ್ ಗ್ರೂಪ್ ಆಗಿಬಿಟ್ಟು ಅವ್ರ ಜೊತೆನೇ ವೈಬ್ ಮಾಡ್ತಾ ಇರ್ತಾರೆ. ಸೊ ರಹಸ್ಯದಾರಿ ಅಂದರೆ ಕನ್ನಡದ ವರ್ಡ್ ಅಲ್ಲ, ಸೊ ಆಬ್ವಿಯಸ್ಲಿ ಕನ್ನಡದವ್ರು ಇರ್ತಾರೆ ಅಂತ ನಾನು ಗೆಸ್ ಮೇಲೆ ಬಂದಿದ್ದು. ನಾಟ್ ಬ್ಯಾಡ್, ಚೆನ್ನಾಗಿದೆ. ಹಾಂ ಹೇಳಿ ಹೇಳಿ. ನಾನು ಮುಂದೆ ಹೋಗ್ತೀನಿ. ಹಾಯ್, ನಿಮಗೆ ರಹಸ್ಯ ಒಂದು ನಿಮಿಷ. ಹಾಯ್, ನಿಮಗೆ ರಹಸ್ಯ ದಾರಿ ಅಂದರೆ ಏನಕ್ಕೆ ರಹಸ್ಯ ದಾರಿನೇ ಚೂಸ್ ಮಾಡ್ಕೊಂಡು ಬಂದಿದ್ದೀರಾ? ಕಮ್ಮಿ ಪ್ರೈಸ್ ಇತ್ತು ಅದಕ್ಕೆ. ನೋ, ಇದೊಂದು ಪಾಯಿಂಟ್ ಲೈಕ್ ದಟ್. ಓಕೆ, ಅಂದರೆ ಏನು ಪ್ಯಾಕೇಜ್ ಕೊಡ್ತಾ ಇದ್ದಾರೆ ನಾನು ಒಂದು ಇದಕ್ಕೆ ವರ್ತ್ ಇದೆ. ಅಂದರೆ ನಾನು ಲೈಕ್ ರಿವ್ಯೂಸ್ ಎಲ್ಲ ನಾನು ನೋಡಿಕೊಂಡೇ ಬಂದಿದ್ದು. 4.7 ರಿವ್ಯೂಸ್ ಇದೆ. ಅದು ಬಿಟ್ಟು ರಿವ್ಯೂಸ್ ಎಲ್ಲ ನೋಡಿದಾಗ ಫುಡ್ ಚೆನ್ನಾಗಿತ್ತು, ಹೋಮ್ ಸ್ಟೇ ಚೆನ್ನಾಗಿರೋ ಜಾಗದಲ್ಲಿ ಮಾಡಿದ್ದಾರೆ, ಆ್ಯಂಡ್ ಗೈಡು ಇಬ್ಬರು ಇದ್ದಾರೆ, ಚೆನ್ನಾಗೆ ಲೈಕ್ ಕೋಆರ್ಡಿನೇಟ್ ಮಾಡ್ತಾರೆ, ಫನ್ ಮಾಡಿಕೊಂಡು ವೈಬ್ ಮಾಡ್ತಾರೆ ಅಂತ ರಿವ್ಯೂಸಲ್ಲಿತ್ತು. ಸೊ ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ವಾಟ್ ಯು ಫೆಲ್ಟ್ ಅಬೌಟ್ ಗೈಡ್? ಅದೇ ಅದನ್ನ ಆಮೇಲೆ ಹೇಳ್ತೀನಿ, ಓಕೆ ಡಿಸ್ಟರ್ಬ್ ಮಾಡಬೇಡಿ ನೀವು. ಸೊ ಅದಕ್ಕೆ ನಾನು ಬೇರೆ ಯಾವುದನ್ನು ಕೇಳೋಕ್ಕೆ ಹೋಗಿಲ್ಲ. ಲೈಕ್ ನಾನೊಂದು ಸರ್ಚ್ ಮಾಡಿದೆ ಅಂದರೆ ಯಾವುದೋ ಸ್ಟ್ರೇಂಜರ್ಸ್ ಜೊತೆ ಟ್ರೆಕ್ ಈ ಥರ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ನನಗೆ ಅದೇ ಪ್ರಮೋಷನ್ಸ್ ಬರುತ್ತೆ. ಸೊ ನಾನು ಇದನ್ನ ನೋಡಿ ಇಟ್ಕೊಂಡಿದ್ದೆ, ಆಲ್ಮೋಸ್ಟ್ ಒಂದು 3 ವೀಕ್ಸ್ ಬ್ಯಾಕೇ ನಾನು ಫಾಲೋ ಮಾಡಿ ಇಟ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡಿದೆ ಪೋಸ್ಟಲ್ಲಿ ಜನ ಬರ್ತಾಯಿದ್ದಾರಾ, ರಿವ್ಯೂಸ್ ಎಲ್ಲ ನೋಡಿದೆ, ಪೋಸ್ಟ್ ಸ್ಟೋರೀಸ್ ಎಲ್ಲ. ನನಗೆ ಅನಿಸ್ತು ಓಕೆ ಚೆನ್ನಾಗಿರುತ್ತೆ, ವೈಬ್ ಮ್ಯಾಚ್ ಆಗುತ್ತೆ, ಅದು ನಮ್ಮ ಕನ್ನಡದವ್ರು ಬೇರೆ ಅಂತ ಇಲ್ಲಿ ಹುಷಾರಾಗಿ ಬನ್ನಿ, ಬಂದೆ. ಸ್ವಲ್ಪ ಬಿ ಕೇರ್ಫುಲ್. ಡೌನ್ ಆಲ್ಸೋ. ಎಲ್ರು ಆಡಿ. ಮಲ್ನಾಡಡಿಕೆ ಈ ವೆದರಲ್ಲಿ ನೆಕ್ಸ್ಟ್ ಲೆವೆಲ್ ವೈಬು. ಸೋಲೋ ಏನಕ್ಕೆ ಬರ್ಬೇಕಂದ್ರೆ ನೆಮ್ಮದಿ, ಅದೊಂದು ಯಾರ್ದೊಂದು ತಲೆನೋವಿರಲ್ಲ ಜೊತೆಲಿ ಬರೋರ್ದು. ಅವ್ನು ಬಂದಿಲ್ಲ, ಅವಳು ಬಂದಿಲ್ಲ ಥರ ಅನ್ಬಾರ್ದು. ಸೋಲು ನನಗೆ ಏನಕ್ಕೆ ಇಷ್ಟ ಅಂದರೆ ಲೈಕ್ ನನ್ನ ಫ್ರೆಂಡ್ಸ್ ಯಾರೂ ಬರಲ್ಲ, ನನಗೆ ಅವ್ರನ್ನ ಕರ್ಕೊಂಬರಕ್ಕೆ ಇಷ್ಟ, ಆದರೆ ಅವ್ರು ಯಾರು ದೇ ಡೋಂಟ್ ಲೈಕ್ ಟ್ರಕ್ಸ್ ಆ್ಯಂಡ್ ಆಲ್. ಓಕೆ, ಸೊ ನಾನು ಒಬ್ಬಳೇ ಬರ್ತೀನಿ. ನಾನೇನಕ್ಕೆ ಬರ್ತೀನಿ ಅಂದರೆ ಫಸ್ಟ್ ಟೈಮ್ ಏನಕ್ಕೆ ಬಂದಿದೆ ಅಂದರೆ ಲೈಕ್ ಯಾರು ನನ್ನ ಟೈಮಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ನಾನು ಹೋಗ್ಬೇಕಂದ್ರೆ ಅವ್ರು ಬರ್ತಾ ಇರಲಿಲ್ಲ, ಅವ್ರು ಹೋಗ್ಬೇಕಂದ್ರೆ ನನ್ನ ಟೈಮ್ ಸೆಟ್ ಆಗ್ತಾ ಇರಲಿಲ್ಲ. ಬೇರೆಯವ್ರಿಗೆ ಏನಕ್ಕೆ ಕಾಯೋದು ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಹೋದೆ. ಸೊ ಅವಾಗಿಂದ ನನಗಿದೊಂದು ಅಡಿಕ್ಷನ್ ಆಗಿಬಿಟ್ಟಿದೆ. ಇಲ್ಲ ಬಂಡೇಜೆ ಈ ಥರ ಒಂದು ದಾರಿ ಇದೆ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಲೋಕಲ್ಸೇ ಕಂಡಿಡ್ದಿರೋದು ಇದನ್ನ, ಯಾರು ಆಚೆ ಅವರಲ್ಲ, ಲೋಕಲ್ಸೇ ಇದನ್ನ ಕಂಡಿಡ್ದಿರೋದು. ಬಟ್ ಸಮ್ ಪೀಪಲ್ಸ್ ವಿಲ್ ಸೇ ಅವ್ರವ್ರು ಅಂದ್ರೆ ಅವ್ರವ್ರ ಗ್ರೂಪ್ನ ಹೇಳ್ತಾರಲ್ಲ, ಲೈಕ್ ನಾವು ಕಂಡಿಡ್ದು ಅಂತ. ಇದು ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಲೋಕಲ್ಸ್ ತಾನೇ ಇದನ್ನೆಲ್ಲ ನೋಡೋದು. ಹೌದು. ಸೊ ಲೋಕಲ್ಸ್ ಓನ್ಲಿ ನೋ ದಟ್ ರೂಟ್. ಅಂದರೆ ಇದು ಯಾವಾಗ ಲೈಕ್ ಟ್ರೆಕ್ಕಿಂಗ್ ಸ್ಪಾಟ್ ಆಗಿ ಕನ್ವರ್ಟ್ ಆಯಿತು? ಯಾವ ಆಲ್ರೆಡಿ 4
4 to 5 years ಆಗಿರ್ಬೋದು ಅಷ್ಟೇನಾ? ಬಟ್ ಕಮರ್ಷಿಯಲ್ ಆಗಿ ಇವಾಗ ಒಂದು 2 years ಬ್ಯಾಕ್ ಇಂದ ಕಮರ್ಷಿಯಲ್ ಆಗಿದೆ. ಓಕೆ, ಅಂದರೆ ರೀಸೆಂಟಾಗಿ ಇದು ಫೇಮಸ್ ಆಗಿದ್ದಲ್ಲ? ಹಾಂ ಹೌದು, 2 years. ನಾನು ಹೇಳ್ತಿಲ್ಲ, ಐ ಡೋಂಟ್ ಹ್ಯಾವ್ ಮಚ್ ನಾಲೆಡ್ಜ್ ಅಬೌಟ್ ದಿಸ್. ಐ ನೋ ದಿ ರೂಟ್, ದಟ್ಸ್ ಇಟ್. ಓಕೆ, ಐ ಕ್ಯಾನ್ ಟೇಕ್ ಯು ದಿ ಪಿಕ್. ಓಕೆ, ಅದೇ ಬೇಕು, ಕರ್ಕೊಂಡು ಅದೇ ಮೇನ್. ಕರ್ಕೊಂಡು ಹೋಗ್ತೀನಿ ಖಂಡಿತ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ಯಾರು ತಗೊಂಡಿರಲ್ಲ, ಯು ಆರ್ ಟೇಕಿಂಗ್ ಮೀ. ಥ್ಯಾಂಕ್ ಯು. ಅಭಿಮಾನ ಮನಸ್ಸಲ್ಲಿ ಇರಲಿ. ಆಮೇಲೆ ಗುರು ನೋಡ್ಬೋದು ಎಷ್ಟು ಫಾಗ್ ಇದೆ ಅಂದರೆ ತಲೆ ಮೇಲೆಲ್ಲ ನೀರೆಲ್ಲ ಕೂತ್ಕೊಂತ ಇದೆ, ಅಷ್ಟು ಫಾಗ್ ಇದೆ. ಸ್ವಲ್ಪ ಕ್ಲೌಡಿ ಇದೆಯಲ್ಲ, ವ್ಯೂ ಮಾತ್ರ ಮಸ್ತಾಗಿದೆ. ಟ್ರಯಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆಫ್ ರೋಡಿಂಗು, ನೋಡ್ಕೊಂಡು ಬನ್ನಿ. ಲ್ಯಾಂಡ್ಸ್ಕೇಪು, ಫುಲ್ಲು ಸೀನರಿಕ್ ವ್ಯೂ. ಕಣದಲ್ಲೂ ಕೇಸರಿ, ಬಂಡೇಜ ಟ್ರೆಕ್ಕಲ್ಲೂ ಕೇಸರಿ. ನೀವೇನು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳಲ್ವಾ ಗಗನ? ವಿಮಲ್ ಎಲ್ಲ ಹಾಕೊಂಬರ್ತಾರಲ್ಲ, ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಅಲ್ಲಿ 2 ಪ್ಯಾಕೆಟ್ ನೋಡಿದ್ರಿ. ಹತ್ತದೇನೋ ಹತ್ಬಿಡ್ಬೋದು ಗುರು, ಇಳಿಯೋದೇ ಕಷ್ಟ. ಹೋಗ್ತಾ ಹೋಗ್ತಾ ತುಂಬ ಡೌನ್ ಇರುತ್ತೆ, ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಟ್ರೆಕ್ಕಿಂಗ್ ಶೂಸ್ ಇಲ್ಲಾಂದರೆ ಸೋಲ್ ಚೆನ್ನಾಗಿರೋದು, ಸೋಲ್ ಚೆನ್ನಾಗಿರೋದು ಹಾಕೊಂಡು ಬಂದರೆ ಬೆಸ್ಟ್ ಅಂತ ಹೇಳ್ತೀನಿ. ಇದ್ರ ಜೊತೆ ರೈನ್ ಜಾಕೆಟ್ ಇಲ್ಲಾಂದರೆ ರೈನ್ ಕೋಟ್ ಕ್ಯಾರಿ ಮಾಡೋದು ಪಕ್ಕ. ಯಾಕಂದರೆ ಹೋಗ್ತಾ ಹೋಗ್ತಾ ಮಳೆ ಬರ್ತಾ ಇರುತ್ತೆ, ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಬರೋಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಮೇಲೆ ಹೋಗ್ತಾ ಹೋಗ್ತಾ ಮಳೆ ಬರೋದು ಚಾನ್ಸಸ್ ತುಂಬ ಇರುತ್ತೆ. ಸೊ ಯು ಬೆಟರ್ ಟು ಕ್ಯಾರಿ ರೈನ್ ಜಾಕೆಟ್ ಆರ್ ರೈನ್ ಕೋಟ್. ವಾಟರ್ ಫಾಲ್ಸ್ ಹತ್ರ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೊಗೊಂಡು, ಹಾಗೆ ನಾವು ಹೋಮ್ ಸ್ಟೇಯಿಂದ ತಂದಿದ್ದು ಲಂಚ್ನು ಕೂಡ ಅಲ್ಲೇ ಮಾಡ್ಕೊಂಡ್ವಿ ವ್ಯೂ ಜೊತೆ. ಆ್ಯಂಡ್ ಹಾಗೆ ಸೌಂಡ್ ಕೇಳ್ತಾ ರೆಸ್ಟ್ ಮಾಡ್ತಾ ಮಸ್ತಾಗಿತ್ತು. ಹೇಳಿ ಗಗನ, ಹೇಗೆ ಅನಿಸ್ತಿದೆ ನಿಮಗೆ? ಎಲ್ಲರೂ ಪೀಕಿ ಕರ್ಕೊಂಡ್ಬಂದಲ್ಲ, ಐ ಆಮ್ ವೆರಿ ಹ್ಯಾಪಿ, ಫುಲ್ ಹ್ಯಾಪಿ. ಫುಲ್ ಹ್ಯಾಪಿ. ನೀವು 4ನೇ ಸಲ ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಇದು? ನನಗೆ ಇದೊಂಥರ ತವ್ರ ಮನೆ ಆಗಿದೆ. ತವ್ರ ಮನೆ ಆಗಿದೆ, ಫುಲ್ ತವ್ರ ಮನೆ ಆಗಿದೆ. ಅಂಡ್ ಥ್ಯಾಂಕ್ ಯು ಗೈಸ್, ನನಗೆ ಒಂದು ಸ್ವಲ್ಪ ಟ್ರಬಲ್ ಕೊಡ್ದಂಗೆ ಬಂದಿದ್ದೀರಾ. ಓಕೆ, ಯಾರು ಟ್ರಬಲ್ ಕೊಟ್ಟಿಲ್ಲ ಅಂತ ನೀವು ತುಂಬಾ ಖುಷಿಯಾಗಿದ್ದೀರಾ? ಯಾರು ಟ್ರಬಲ್ ಕೊಟ್ಟಿಲ್ಲ, ಎವ್ರಿಬಡಿ ಕೇಮ್ ದೇರ್ ಸೆಲ್ಫ್ ಓನ್ಲಿ. 4x4 ಹಾಕೊಂಡು ಆಫ್ ರೋಡಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ನಿಮ್ದು ಹೆಂಗೆ ಫೀಲ್ ಆಯಿತು ಹೇಳಿ? ನಂಗೆ ಸ್ಟಾರ್ಟಿಂಗ್ ಏನು ಅನಿಸಿಲ್ಲ, ಹೋಗ್ತಾ ಹೋಗ್ತಾ ಇಲ್ಲಿ ಟ್ರಯಲ್ ಫುಲ್ ಕಷ್ಟ ಅನಿಸ್ತು. ಲೈಕ್ ಸ್ಲಿಪ್ಪರಿ ಇತ್ತು, ಆಮೇಲೆ ಲೈಕ್ ಫ್ಲ್ಯಾಟ್ ಇರ್ತಾಯಿತ್ತು ಬಂಡೆ ಎಲ್ಲ. ಅಲ್ಲಿ ಪಾಚಿ ಇದ್ರಿಂದ ಒಂದು ಸ್ವಲ್ಪ ಟ್ರಯಲ್ ಟಫ್ ಅನಿಸ್ತು. ಅದು ಬಿಟ್ಟರೆ ಲಾಸ್ಟಲ್ಲಿ ಈ ಫಾಲ್ಸ್ ವರ್ತ್ ಅನಿಸ್ತು ನೋಡೋದಕ್ಕೆ. ಲೈಕ್ ಸ್ಟಾರ್ಟಿಂಗ್ ಏನು ಅನಿಸಿಲ್ಲ, ಜಸ್ಟ್ ನಾರ್ಮಲ್ ಟ್ರಯಲ್ ಅನಿಸ್ತು ನಡ್ಕೊಂಡು ಹೋದಂಗೆ. ಲೈಕ್ ಬರ್ತಾ ಬರ್ತಾ ಸ್ಟೀಪ್ ಇದೆ, ಕಲ್ಲು. ಗುರು, ನಾವೀಗ ಬಂದಿರೋದು ಬಂಡೇಜ ವಾಟರ್ ಫಾಲ್ಸ್ಗೆ ಆ್ಯಂಡ್ ಟ್ರೆಕ್ಕಿಗೆ. ಮಸ್ತಾಗಿದೆ ವ್ಯೂ. ಲೈಕ್ ನಾನು ನಿಮಗೆ ತೋರಿಸ್ತೀನಿ ಒಂದೊಂದು ಜಲಕ್ಕೆ ಹಾಕಿ ಹೇಗೆ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ಲೆವೆಲ್ ವ್ಯೂ, ಮಸ್ಟ್ ಟ್ರೈ ಅಂತೀನಿ. ಈ ವೆದರಲ್ಲಿ ಮಂಜಿರುತ್ತೆ, ಸಡನ್ನಾಗಿ ಮಳೆ ಬರುತ್ತೆ, ಆಮೇಲೆ ಫುಲ್ಲು ಲೈಕ್ ಮಂಜೆಲ್ಲ ಕ್ಲಿಯರ್ ಆದರೆ ಮಸ್ತ್ ವ್ಯೂ ಕಾಣುತ್ತೆ. ಡೆಫಿನೆಟ್ಲಿ ಯು ಶುಡ್ ಟ್ರೈ. ಆ್ಯಂಡ್ ಟ್ರಯಲ್ಲು ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ. ಲೈಕ್ ನಿಯರ್ ವಾಟರ್ ಫಾಲ್ಸ್ ಅದು ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗುತ್ತೆ. ಲೈಕ್ ಸ್ಲಿಪ್ಪರಿ ಇದೆ, ಲೈಕ್ ಕಲ್ಲುಗಳು ತುಂಬ ಜಾಸ್ತಿ ಇದೆ. ಸೊ ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಹತ್ಬೇಕಾದ್ರೆ ಲೈಕ್ ಒಂಥರ ಡಿಫಿಕಲ್ಟ್ ಅನಿಸುತ್ತೆ. ಲೈಕ್ ಒಂದು 500 to 700 ಮೀಟರ್ಸ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಅದಾದಮೇಲೆ ನಾರ್ಮಲ್ ಟ್ರಯಲ್ ಇದು. ಸೊ ಮಸ್ಟ್ ಟ್ರೈ ಅಂತೀನಿ, ವರ್ತ್ ಇಟ್. ಬೆಳಗ್ಗೆ 5:30 ಎದ್ದು 6 o'clock ಬಿಟ್ಟು ಇಲ್ಲಿಗೆ ಬಂದರೆ ಮಸ್ತ್ ವ್ಯೂ. ಸೊ ಆ್ಯಕ್ಚುಲಿ ನಾನು ಬಂದಿರೋದು ಒಬ್ಬನೇ, ಅಂದರೆ ಸೋಲೋ ಟ್ರಾವೆಲರ್. ನಾನು ಬಂದಿರೋದು ಒಬ್ಬನೇ. ಇದೊಂದು ಆರ್ಗನೈಸೇಷನ್ನು,
ರಹಸ್ಯದಾರಿ ಅಂತ. ಲೈಕ್ ವಿ ಹ್ಯಾವ್ ಟು ಪೇ ಸರ್ಟನ್ ಅಮೌಂಟ್. ಅವರು ನಮ್ಮದೆಲ್ಲ ಪ್ಯಾಕೇಜನ್ನು ನೋಡ್ಕೊತಾರೆ A to Z. ಬಟ್ ಏನೋ ಒಂದು ಟೈಮ್ ಏನೋ ಲಂಚ್ ಲೈಕ್ ನಾವೇ ಸ್ಪಾನ್ಸರ್ಡ್ ಆಗಿರಬೇಕು. ಅದು ಬಿಟ್ಟರೆ ಇನ್ನೆಲ್ಲ ಫೈನ್. ಆ್ಯಂಡ್ ಹೋಮ್ ಸ್ಟೇ ಕೂಡ ಸಾಕಾಗಿದೆ. ಆ್ಯಂಡ್ ಫುಡ್ ಕೂಡ ಲೈಕ್ ಸೂಪರಾಗಿದೆ, ಲೈಕ್ ಮನೆ ಊಟ ಥರನೇ. ಮಸ್ಟ್ ಟ್ರೈ ಅಂತೀನಿ. ಸೊ ಲೈಕ್ ನೀವು ಯಾವ ಆರ್ಗನೈಸೇಷನಿಂದ ಅಂದರೂ ಹೋಗಿ, ಹೇಗಾದರೂ ಹೋಗಿ, ಫ್ರೆಂಡ್ಸ್ ಜೊತೆ ಆದರೂ ಹೋಗಿ, ಯಾರ ಜೊತೆನಾದ್ರೂ ಹೋಗಿ, ಬಟ್ ಯು ಮಸ್ಟ್ ಟ್ರೈ ದಿಸ್. ನೆಕ್ಸ್ಟ್ ಲೆವೆಲ್ ವ್ಯೂ, ನೆಕ್ಸ್ಟ್ ಲೆವೆಲ್ ಟ್ರಯಲ್. ಆ್ಯಂಡ್ ಲೈಕ್ ವಾಟರ್ ಫಾಲ್ ಹತ್ರ ಹೋದಾಗ ನಿಮಗೆ ಅಷ್ಟೊಂದು ಏನು ಮಸ್ತ್ ವ್ಯೂ ಅನ್ನೋಕ್ಕೆ ಏನು ಇದಿಲ್ಲ, ನಾರ್ಮಲ್ ಫಾಲ್ಸ್ ಥರ. ಅಂದರೆ ಟ್ರಯಲ್ ಇದೆಯಲ್ಲ ಹೋಗೋದಾರಿ, ಅದು ಮಸ್ತಾಗಿದೆ. ಶುಡ್ ಡೆಫಿನೆಟ್ಲಿ ಟ್ರೈ ಗೈಸ್, ಮಸ್ತಾಗಿದೆ. ಇಲ್ಲಿರೋರೆಲ್ಲ ನನಗೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ನಾನು ಒಬ್ಬನೇ ಬಂದಿದ್ದೀನಾ ಇಲ್ಲಾಂದರೆ ಇವ್ರ ಜೊತೆ ಬಂದಿದ್ದೀನಾ ನಂಗೆ ಸೀರಿಯಸ್ ಆಗಿ ಗೊತ್ತಾಗ್ತಲ್ಲ. ಆಗಿ ಲೈಕ್ ಮಸ್ತಾಗಿದೆ. ಡೆಫಿನೆಟ್ಲಿ ಯು ಶುಡ್ ಟ್ರೈ ಬಂಡೇಜ ಟ್ರೆಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ನೋಡಿ ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ಹೇಗಿತ್ತು ವ್ಯೂಸ್ ಅಂತ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.